ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ರಾಜ್ಯದ ಕಾಂಗ್ರೆಸ್ ಪಾಳೆಯದಲ್ಲಿ ಭಾರಿ ಭಿನ್ನಮತ ಸ್ಫೋಟ ಆಗಿದೆ. ಮಂತ್ರಿಮಂಡಲ ವಿಸ್ತರಣೆಯೂ ಆಯಿತು. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಆಯಿತು. ಆದರೆ ಈ ಮಂತ್ರಿಮಂಡಲ ವಿಸ್ತರಣೆಯ ಬೆನ್ನ ಹಿಂದೆಯೇ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಭಿನ್ನಮತ ಭುಗಿಲು ಎದ್ದಿದೆ ಅಂತಕ್ಕಂಥದ್ದು. ಕೆಲವರಿಗೆ ನಮಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ನಾವು ಹಿರಿಯರಿದ್ದೇವೆ, ಪಕ್ಷಕ್ಕೆ ದುಡಿದಿದ್ದೇವೆ, ಇಷ್ಟಾದರೂ ಕೂಡ ನಮ್ಮನ್ನು ಕಡೆಗಣಿಸಿದ್ದಾರೆ, ಹಾಗಾಗಿ ನಾವು ಮುಂದಿನ ನಿಲುವೇನು ಅಂತಕ್ಕಂಥ ಒಂದು ರೀತಿಯಲ್ಲಿ ಇವತ್ತು ಭಾರಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಟಿ ವಿ ಜಯಚಂದ್ರ ಒಬ್ಬ ಹಿರಿಯ ರಾಜಕಾರಣಿ, ಪಕ್ಷದ ಹಿರಿಯ ಮುಖಂಡ, ಇವರನ್ನು ಪಕ್ಷ ಕೇಳದೆಯೇ ಅವರನ್ನು ಸಭಾಧ್ಯಕ್ಷರ ಸ್ಥಾನಕ್ಕೆ ಒಂದು ಸೂಚನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅವರಿಗೆಲ್ಲೋ ಒಂದು ರೀತಿಯಾದಂಥ ಒಂದು ನುಂಗಲಾರದ ಬಿಸಿ ತುಪ್ಪ ಆಗಿದೆ ಅಂತಕ್ಕಂಥದ್ದು. ಹಾಗೆಯೇ ಅವರು ಈಗ ಒಂದು ಪ್ರತ್ಯೇಕ ಆಸನವನ್ನು ನನಗೆ ಏರ್ಪಾಡು ಮಾಡಬೇಕು ಅಂತ ಹೇಳಿ ಅವರು ವಿಧಾನಸಭಾ ಅಧಿಕಾರಿಗಳಿಗೆ ಯಾರಿದ್ದಾರೆ, ಅವರಿಗೆ ಶಾಸನ ಮಂಡಳಿ ನೋಡ್ಕೊಳ್ತಕ್ಕಂಥ ಅಧಿಕಾರಿಗಳಿಗೆ ಯಾರಿದ್ದಾರೆ ಅವರಿಗೆ ಅಪೀಲ್ ಮಾಡಿರ್ತಕ್ಕಂಥದ್ದು. ಇದರ ಬೆನ್ನ ಹಿಂದೆಯೇ ಯಾರ್ಯಾರು ಇವತ್ತು ಮುನ್ಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿಯಾದಂಥ ಒಂದು ಸಭೆಗಳು, ಒಂದು ರೀತಿಯಾದಂಥ ಒಂದು ಚರ್ಚೆಗಳು ನಡೆಸ್ತಾ ಇದ್ದಾರೆ. ಇನ್ನು ಕೆಲವರು ಮಾಧ್ಯಮಗಳ ಮುಂದೆ ಬಂದು ಕೂಡ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇರ್ತಕ್ಕಂಥದ್ದು. ಇದನ್ನು ನಾವು ಬಹಳ ಗಂಭೀರವಾಗಿ ಪಕ್ಷದ ದೃಷ್ಟಿಯಿಂದ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂಗತಿ. ಯಾರಿದ್ರೂ ಸರಿ, ನಿಮ್ಗೊಂದು ವೇಳೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗಬಹುದು ಅಂತ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಮಾತು ಒಂದು ರೀತಿಯಲ್ಲಿ ಕೆಲವರಿಗೆ ಶಾಕ್ ಕೂಡ ಆಗಿದೆ ಅಂತಕ್ಕಂಥದ್ದು. ಇದೇ ವೇಳೆ KPCC ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಇವೆಲ್ಲ ಸಹಜ, ಮಂತ್ರಿಮಂಡಲ ವಿಸ್ತರಣೆ ಆಗ್ತಕ್ಕಂಥ ಸಮಯದಲ್ಲಿ ಅಸಮಾಧಾನಗಳು ಮತ್ತು ಇವೆಲ್ಲ ಇರುತ್ತೆ, ಪಕ್ಷದ ಸಂಘಟನೆಗಾಗಿ ನಾವೆಲ್ಲರೂ ಒಂದು ಸಂಘಟಿತರಾಗಿ ಮತ್ತೆ ಕೆಲಸ ಮಾಡಬೇಕಾಗುತ್ತೆ, ನೀವು ಮುನಿಸ್ಕೋಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವುಗಳ ಮಧ್ಯೆ ಇಷ್ಟೆಲ್ಲ ಆದರೂ ಕೂಡ ಯಾರ್ಯಾರ ಮೇಲೆ ಯಾರ್ಯಾರು ರಿಪೋರ್ಟ್, ಈಗ ರಾಹುಲ್ ಗಾಂಧಿ ಅವರು ಒಂದು ರಿಪೋರ್ಟ್ ತರಿಸ್ಕೊಂಡು ಇದು ಮಾಡಿದ್ದಾರೆ ಮಂತ್ರಿಮಂಡಲ ರಚನೆ, ಮಂತ್ರಿಮಂಡಲ ವಿಸ್ತರಣೆಗೂ ಮುನ್ನ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಂತ. ಆದರೆ ಇವೆಲ್ಲವನ್ನೂ ನೋಡಿದಾಗ ಇಲ್ಲಿಯವರೆಗೆ ಇದ್ದಂತಹ ಸರ್ಕಾರ 3.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ ಸರ್ಕಾರ ಒಂದು ಹಂತದಲ್ಲಿ ಸುಗಮವಾಗಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಮಂತ್ರಿಮಂಡಲ ವಿಸ್ತರಣೆಯಿಂದ ಜೇನುಗೂಡಿಗೆ ಕಲ್ಲು ಹಾಕಿದಂಗೆ ಆಯ್ತಾ ಅಂತಕ್ಕಂಥದ್ದು ಇವತ್ತು ಕಾಣಿಸ್ತಾ ಇದೆ. ಕೇವಲ ಇನ್ನು 1.5 ವರ್ಷ ಇದೆ ಚುನಾವಣೆಗೆ ಬಾಕಿ. ರಾಜ್ಯದಲ್ಲಿ ಸಂಕಷ್ಟ ಸ್ಥಿತಿ ಇದೆ. ಕಾವೇರಿ, ಕೃಷ್ಣ, ಹಾಗೇನೆ ಬೇರೆ ಬೇರೆ ಇಶ್ಯೂಸ್ ಇದೆ. ಬರಗಾಲ ಇದೆ, ಕೆಲವು ಕಡೆ ಮಳೆ ಬಂದಿಲ್ಲ, ಕೆಲವು ಕಡೆ ಮಳೆ ಬಂದಿದೆ. ಇವೆಲ್ಲದರ ಮಧ್ಯೆ ಈ ರೀತಿಯಾಗಿ ಮಂತ್ರಿಮಂಡಲ ರಚನೆಯ ವಿಚಾರದಲ್ಲಿ ಆಡಳಿತಾರೂಢ ಪಕ್ಷ ಒಬ್ಬರಿಗೊಬ್ಬರು ಕಿತ್ತಾಡಿಕೊಳ್ತಕ್ಕಂಥ ರೀತಿಯಲ್ಲಿ ಅವರವರ ಒಂದು ಧೋರಣೆಗಳನ್ನು, ಅಭಿವ್ಯಕ್ತಿಗಳನ್ನು ಪ್ರದರ್ಶಿಸಿದಾಗ ಪಕ್ಷಕ್ಕೆ ಆಗ್ತಕ್ಕಂಥ ಡ್ಯಾಮೇಜ್ ಏನು ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು, ಮಂತ್ರಿಮಂಡಲ ವಿಸ್ತರಣೆ ಅಂತ ಹೇಳಿದ್ರೆ ಕೇವಲ ಶಾಸಕರ, ಕೇವಲ ಮಂತ್ರಿಗಳ ಒಂದು ಸ್ವಹಿತಾಸಕ್ತಿಗೆ ಅಲ್ಲ. ಮಂತ್ರಿಮಂಡಲ ವಿಸ್ತರಣೆ ಅಂತ ಹೇಳಿದ್ರೆ ಮಂತ್ರಿಗಳ ಮತ್ತು ರಾಜ್ಯದ ಹಿತಾಸಕ್ತಿ, ರಾಜ್ಯಾಡಳಿತ, ಜಿಲ್ಲೆಗಳ ಕಷ್ಟ ನಷ್ಟಗಳು, ಜನರ ಕಷ್ಟ ಕಾರ್ಪಣ್ಯಗಳು ಇವನ್ನು ವಿಚಾರಿಸಲಿಕ್ಕೆ ಮಂತ್ರಿಗಳು ಅಂತಕ್ಕಂಥವ್ರು ಬೇಕಾಗುತ್ತೆ. ಮಂತ್ರಿ ಅಂತಕ್ಕಂಥದ್ದಕ್ಕೆ ಸಂವಿಧಾನದಲ್ಲಿ ಒಂದು ಡೆಫಿನೇಷನ್ ಇದೆ. ಮಂತ್ರಿಗಳಾಗ್ತಕ್ಕಂಥದ್ದು ಕೇವಲ ಅವರವರ ಹಿತಾಸಕ್ತಿಗಳನ್ನು, ಅವರವರ ಆಸ್ತಿಪಾಸ್ತಿಗಳನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಖಂಡಿತ ಅಲ್ಲ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಮೊನ್ನೆ ಮಂತ್ರಿಮಂಡಲ ವಿಸ್ತರಣೆಯಾದ ಮೊದಲನೇ ಸಂಪುಟ ಸಭೆಯಲ್ಲೇ ಶಿವಕುಮಾರ್ ಅವರು ಒಂದು ಸೂಚನೆ ಕೊಟ್ಟರು. ನೀವೆಲ್ಲರೂ ಕೂಡ ತತ್ಕ್ಷಣ ಎಲ್ಲ ಜಿಲ್ಲೆಗಳಿಗೆ ನೀವು ಭೇಟಿ ಮಾಡಿ ಏನು ಅಲ್ಲಿ ಸಮಸ್ಯೆಗಳಿದೆ ಅದನ್ನೆಲ್ಲ ನೀವು ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹೌದು, ಆದರೆ ಈಗ ಈ ಧೋರಣೆ, ಈ ವಿದ್ಯಮಾನಗಳು ನೋಡ್ತಾ ಇದ್ರೆ ನನಗನ್ಸುತ್ತೆ ಇವರು ಮಂತ್ರಿಗಳು ಯಾರ್ಯಾರು ಮಂತ್ರಿಗಳಾಗಿದ್ದಾರೆ ಅವರು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿನಲ್ಲೂ ಇಲ್ಲ, ಯಾರ್ಯಾರು ಮಂತ್ರಿಗಳು ಆಗಿಲ್ಲ ಅವರು ನಮಗೆ ಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ನಿರ್ಣಾಯಕವಾದಂಥ ಒಂದು ಘಟ್ಟಕ್ಕೆ ತಲುಪಿದ್ದಾರೆ ಅಂತಕ್ಕಂಥ ಒಂದು ಸ್ಥಿತಿಯಲ್ಲಿ ಬರ್ತಾ ಇದೆ. ನೋ ಡೌಟ್ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಸೋಫಾ ಅವರು ಇಲ್ಲಿಯವರೆಗೆ ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರವನ್ನು ಕಾಪಾಡಿಕೊಂಡು ಬಂದರು.
ಎಲ್ಲೇ ಈ ರೀತಿಯಾದಂಥ ಒಂದು ಸಂಕಷ್ಟಗಳು ಬಂದಾಗ ಅದನ್ನು ಅವರು ನೇರವಾಗಿ ರಿಡ್ರೆಸ್ ಮಾಡಿ ನೇರವಾಗಿ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ ಪಕ್ಷ ಮತ್ತು ಸರ್ಕಾರವನ್ನು ಪಕ್ಷದ ಬೆನ್ನಿಗೆ ಆಪದ್ ಬಾಂಧವನ ಥರ ಅವರು ಕೆಲಸ ಮಾಡಿದವರು ನಿಜ. ಆದರೆ ಈಗ ಶಿವಕುಮಾರ್ ಸರ್ಕಾರವನ್ನು ರಕ್ಷಿಸ್ತಕ್ಕಂಥ ಟ್ರಬಲ್ ಶೂಟರ್ ಯಾರು? ಈಗ ಅವ್ರಿಗೆ ಬಂದಿರತಕ್ಕಂಥ ಈ ಟ್ರಬಲ್ಸನ್ನೆಲ್ಲ ಕೂಡ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಸಾಲ್ವ್ ಮಾಡ್ತಕ್ಕಂಥ ನಾಯಕರು ಎಲ್ಲಿದ್ದಾರೆ ಕಾಂಗ್ರೆಸ್ ಅಲ್ಲಿ? ಅವರು ಸಿದ್ದರಾಮಯ್ಯನವರ, BK ಹರಿಪ್ರಸಾದ್ ಅವರ, ಮಲ್ಲಿಕಾರ್ಜುನ ಖರ್ಗೆ ಅವರ, ಅಥವಾ ರಾಹುಲ್ ಗಾಂಧಿನ, ಅಥವಾ ಸುರ್ಜೇವಾಲಾನ? ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಯಾಕೆ ಅಂತ ಹೇಳಿದ್ರೆ ಒಟ್ಟಾರೆ ನೀವು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ನೋಡಿದಾಗ ನೀವು ಈಗ ಎಲ್ಲ ನಾಯಕರು ಕೂಡ ಈಗ ಶಿವಕುಮಾರ್ ಸರ್ಕಾರವನ್ನು ಬಲಪಡಿಸ್ತಕ್ಕಂಥ ರೀತಿಯಲ್ಲಿ ಇವರೆಲ್ಲರೂ ಕೆಲಸ ಮಾಡಬೇಕಲ್ಲ. ಇಲ್ಲದೇ ಇದ್ದರೆ ಪಕ್ಷ ನಾಳೆ 3 ಹೋಳಾಗತಕ್ಕಂಥ ಒಂದು ಅಪಾಯವೂ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಇದೇ ರೀತಿಯಾದಂಥ ಒಂದು ಭಿನ್ನಮತ ಈಗ ಹಾರಿರ್ತಕ್ಕಂಥ ಒಂದು ಕಿಡಿ ನಾಳೆಗೆ ಜ್ವಾಲೆಗಳಾಗಿ ಕೊನೆಗೆ ಅದು ಪಕ್ಷದ ಒಂದು ಸಂಘಟನೆಗೆ, ಪಕ್ಷದ ಒಂದು ಸ್ವಹಿತಾಸಕ್ತಿಗೆ, ಪಕ್ಷದ ಒಂದು ವರ್ಚಸ್ಸಿಗೆ ಡ್ಯಾಮೇಜ್ ತರ್ತಕ್ಕಂಥ ರೀತಿಯಲ್ಲಿ ಒಂದು ಮ್ಯಾಕ್ಸಿಮಮ್ ಪಾಯಿಂಟ್ ತಲುಪಿದರೆ ತಲುಪಬಹುದೇನೋ ಗೊತ್ತಿಲ್ಲ. ಇದನ್ನು ಕೂಡ ಕಾಂಗ್ರೆಸ್ಸಿನ ವರಿಷ್ಠರು ಆಲೋಚನೆ ಮಾಡಬೇಕಾಗಿದೆ. ರಾಜೀನಾಮೆ ಕೊಟ್ಟ ತಕ್ಷಣ ಹೊರಟೋಗ್ತೀವಿ ಅನ್ನೋದಾದರೆ ಅವರು ಇಷ್ಟು ದಿನ ಪಕ್ಷಕ್ಕೆ ಕೆಲಸ ಮಾಡ್ತಕ್ಕಂಥವರು ಮಾಡಿದವರು ಅವರ ಪರಿಸ್ಥಿತಿಗಳೇನು, ಮತ್ತು ಮುಂದಿನ ಚುನಾವಣೆಯಲ್ಲಿ 2028ರಲ್ಲಿ ನಡ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ರಾಜ್ಯದಲ್ಲಿ ಹೇಗೆ ರಿಟರ್ನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ? ಮಂತ್ರಿಮಂಡಲ ರಚನೆ ಎಲ್ಲ ಆಯಿತು, ಆದರೆ ಗವರ್ನೆನ್ಸ್ ಹೇಗೆ? ಆಲ್ ಈಸ್ ವೆಲ್ ಇದೆಯಾ? ಆಲ್ ಈಸ್ ನಾಟ್ ವೆಲ್ ಅಂತಕ್ಕಂಥ ರೀತಿಯಲ್ಲೇ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಇದೆಯಲ್ಲ. ಇದನ್ನು BJP ಮತ್ತು JDS ನೋಡ್ತಾ ಕೂತ್ಕೊಳ್ಳುತ್ತಾ? ನೀವು BJP ಮತ್ತು JDSಗೆ ಬೆಳ್ಳಿ ತಟ್ಟಿನಲ್ಲಿ ಹಾಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ವಿದ್ಯಮಾನಗಳು ನಡೀತಾ ಇದೆ. ಇದು ಒಂದು ರಾಜಕೀಯವಾದಂಥ ಒಂದು ತಿರುವುಗಳಿಗೆ, ಕರ್ನಾಟಕದ ಈ ರೀತಿಯಾದಂಥ ಒಂದು ಕಾಂಗ್ರೆಸ್ಸಿನ ಬೆಳವಣಿಗೆ, ಒಂದು ರಾಜಕೀಯವಾದಂಥ ಒಂದು ಮಹತ್ವಪೂರ್ಣವಾದಂಥ ಒಂದು ಬದಲಾವಣೆಗಳಿಗೂ ಕೂಡ ಒಂದು ದಾರಿ ಮಾಡಿಕೊಡುತ್ತಾ? ಇದು ಬಹಳ ಮುಖ್ಯವಾದಂಥ ಒಂದು ಸಂಗತಿ. ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಈ ಭಿನ್ನಮತಕ್ಕೆ ಯಾವುದಾದ್ರೂ ಒಂದು ಫುಲ್ ಸ್ಟಾಪ್ ಹಾಕದೇ ಇದ್ದರೆ ಹೈಕಮಾಂಡ್ ಮುಂದಿನ ಪರಿಸ್ಥಿತಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾದಂಥ ಒಂದು ನಕಾರಾತ್ಮಕವಾದಂಥ ಒಂದು ವಿದ್ಯಮಾನಗಳಿಗೆ ಕಾರಣ ಆಗುತ್ತೆ ಅಂತ ನಾವು ಈ ಕ್ಷಣದಲ್ಲಿ ಕನ್ಕ್ಲೂಡ್ ಮಾಡಬೇಕಾಗುತ್ತೆ. ವೀಕ್ಷಕರೇ, VK ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.